ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೈಪೋಥಿಸಿಸ್ ಟೆಸ್ಟಿಂಗ್ ಅಲ್ಲಿ ಝೆಡ್ ಟೆಸ್ಟ್. ಸೊ ಇದರಲ್ಲಿ ನಾವು ಟೂ ಪ್ರಪೋಸಿಷನ್ಸ್ ಇರುವಂತಹ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಇನ್ ಎ ಸಿಟಿ ಎ ಅನ್ನೋ ಸಿಟಿಯಲ್ಲಿ 20% ಅಂದ್ರೆ 20% ಆಫ್ ದ ರ್ಯಾಂಡಮ್ ಸ್ಯಾಂಪಲ್ ಆಫ್ 900 ಸ್ಕೂಲ್ ಬಾಯ್ಸ್ ಆಸ್ ಸರ್ಟೈನ್ ಡಿಫೆಕ್ಟ್. ಸೊ ಸರ್ಟೈನ್ ಡಿಫೆಕ್ಟ್ ಇದೆ, 900 ಬಾಯ್ಸ್ ಗಳಲ್ಲಿ 20% ಡಿಫೆಕ್ಟ್ ಇದೆ. In another city B, so B ಅನ್ನೋ ಸಿಟಿಲಿ 18.5% of the random sample of 600 school boys had the same defect. ಸರಿನಾ? A ಅನ್ನೋ ಸಿಟಿಲಿ 900 ಬಾಯ್ಸ್ ಗಳಲ್ಲಿ 20% ಜನಕ್ಕೆ ಆ ಡಿಫೆಕ್ಟ್ ಇರುತ್ತೆ. ಅದೇ ರೀತಿ ಬಿ ಅನ್ನೋ ಸಿಟಿಲಿ 1600 ಬಾಯ್ಸ್ ಗಳಲ್ಲಿ 18.5% ಬಾಯ್ಸ್ ಗಳಿಗೆ ಸೇಮ್ ಡಿಫೆಕ್ಟ್ ಇರುತ್ತೆ. ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ರಪೋಸಿಷನ್ ಸಿಗ್ನಿಫಿಕೆಂಟ್ ಅಟ್ 5% ಸಿಗ್ನಿಫಿಕೆಂಟ್ ಲೆವೆಲ್ ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಸಾಲ್ವ್ ಮಾಡ್ತಾ ಹೋಗೋಣ, ಅವಾಗ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊಲ್ಯೂಷನ್ ನೋಡಿ, ಇಲ್ಲಿ ಎರಡು ಡಿಫರೆಂಟ್ ಪ್ರಪೋಸಿಷನ್ ಇರೋದು, ಸಿಟಿ ಎ ಸಿಟಿ ಬಿ. ಸೊ ಹಾಗಾಗಿ ನಲ್ ಹೈಪೋಥಿಸಿಸ್ ಎಚ್ ನಾಟ್ ಅಂತ ತೊಗೊಂತ ಹೋಗ್ತೀನಿ. ಸೊ ಹಿಯರ್ P1 is equal to P2. ಸರಿನಾ? ಪಾಪ್ಯುಲೇಷನ್ ಸ್ಯಾಂಪಲ್ ಆಫ್ 1 ವಿಲ್ ಬಿ ಈಕ್ವಲ್ ಟು ಪಾಪ್ಯುಲೇಷನ್ ಸ್ಯಾಂಪಲ್ ಆಫ್ 2 ಅಂತ ತೊಗೊಂತ ಇದೀನಿ. ಸೊ ಇದೇನ್ ರೆಫರ್ ಮಾಡ್ತಾ ಇದೆ? ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್. ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅಂದ್ರೆ ಏನು ಅಷ್ಟು ಡಿಫರೆನ್ಸ್ ಇಲ್ಲ ಎ ಮತ್ತೆ ಬಿ ಅನ್ನೋ ಸಿಟಿ ಮಧ್ಯ ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತ ಅಂದ್ರೆ ಏನು? ಉಲ್ಟಾ, ನಲ್ ಹೈಪೋಥಿಸಿಸ್ನ ಉಲ್ಟಾ. H1 ಅಂತ ತಗೊಳ್ಳೋಣ. ಸೊ P1 ನಾಟ್ ಈಕ್ವಲ್ ಟು P2. ಸರಿನಾ? ಸೊ ಇಷ್ಟು ಬರೆದ್ರೆ ಸಾಕು. ನಲ್ ಹೈಪೋಥಿಸಿಸ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅಂದ್ರೆ P1 is equal to P2 ಅಂತ. ಸೊ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಏನ್ ರೆಫರ್ ಮಾಡ್ತಾ ಹೋಗುತ್ತೆ? H1 which is equal to H1 where P1 is not equal to P2 ಅಂತ ಅಂದ್ರೆ ಎರಡು ಕೂಡ ಈಕ್ವಲ್ ಇಲ್ಲ, ದೇರ್ ಇಸ್ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇದೆ ಅಂತ ಹೇಳ್ತಾ ಹೋಗುತ್ತೆ. ಸೊ ಇವಾಗ N1 ಅಂತ ತಗೊಳ್ಳೋಣ. N1 ಅಂತ ಅಂದ್ರೇನು? ಎ ಅನ್ನೋ ಸಿಟಿಲಿ ಟೋಟಲ್ ಎಷ್ಟು ಜನ ಬಾಯ್ಸ್ ಇರೋದು? 900 ಬಾಯ್ಸ್ ಗಳಿದ್ದಾರೆ. ಅದರಲ್ಲಿ ನನಗೆ 20% ಜನಕ್ಕೆ ಏನಾಗಿದೆ? ಡಿಫೆಕ್ಟ್ ಇದೆ. ಸೊ ಏನಂತ ತಗೋಬಹುದು ನಾವು? P1 ವಿಲ್ ಬಿ ಈಕ್ವಲ್ ಟು 20%. ಸೊ 20% ಅಂತಂದ್ರೆ 20 ಡಿವೈಡೆಡ್ ಬೈ 100 ಅಲ್ವಾ? ಸೊ 20% ಅಂದ್ರೆ ಎಷ್ಟಾಯ್ತು? 0.20. ಗೊತ್ತಾಯ್ತಾ ಯಾವ ರೀತಿ ಅಂತ? ಸೊ 20% ಅಂತಂದ್ರೆ 20 ಡಿವೈಡೆಡ್ ಬೈ ಪರ್ಸೆಂಟ್. ಪರ್ ಅಂತ ಅಂದ್ರೇನು? ಡಿವೈಡ್ ಮಾಡಬೇಕು. ಸೆಂಟ್ ಅಂತ ಅಂದ್ರೇನು? 100. ಸೊ ಡಿವೈಡ್ ಬೈ 100 ಅಷ್ಟೇ. 20 ಡಿವೈಡೆಡ್ ಬೈ 100 ಇಸ್ 0.20. ನೆಕ್ಸ್ಟ್ N2 ಯಾವ್ದಕ್ಕೆ ತಗೊಂತ ಇರೋದು? ಬಿ ಸಿಟಿ. ಸೊ ಬಿ ಸಿಟಿಲಿ ಟೋಟಲ್ 1600 ಬಾಯ್ಸ್ ಗಳಿದ್ದಾರೆ. ಸೊ P2 ವಿಲ್ ಬಿ ಈಕ್ವಲ್ ಟು ಎಷ್ಟು? 18.5%. ಸೊ 18.5 ಹೋಲ್ ಡಿವೈಡೆಡ್ ಬೈ 100. ಪರ್ಸೆಂಟ್ ಅಂತಂದ್ರೆ ಡಿವೈಡೆಡ್ ಬೈ 100. ಸೊ 18.5 ಹೋಲ್ ಡಿವೈಡೆಡ್ ಬೈ 100 ಅಂದ್ರೆ 0.185 ಆಗುತ್ತಾ? ಎಸ್. ಸೊ ಇವಾಗ P1 ವ್ಯಾಲ್ಯೂ, P2 ವ್ಯಾಲ್ಯೂ, N1 ವ್ಯಾಲ್ಯೂ, N2 ವ್ಯಾಲ್ಯೂ ಗೊತ್ತು. ಸೊ ನಾವಿವಾಗ ಏನ್ ಮಾಡ್ತೀವಿ ಅಂತಂದ್ರೆ P ಮತ್ತೆ Q ವ್ಯಾಲ್ಯೂ ಬೇಕಲ್ವಾ ನಮಗೆ ಫರ್ದರ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೋಸ್ಕರ. ಸೊ P ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. P ವಿಲ್ ಬಿ ಈಕ್ವಲ್ ಟು N1 ಇಂಟು P1 ಪ್ಲಸ್ N2 ಇಂಟು P2 ಹೋಲ್ ಡಿವೈಡೆಡ್ ಬೈ N1 ಪ್ಲಸ್ N2. ಗೊತ್ತಾಯ್ತಾ ಏನು? P ವಿಲ್ ಬಿ ಈಕ್ವಲ್ ಟು N1 ಇಂಟು P1 ಪ್ಲಸ್ N2 ಇಂಟು P2 ಡಿವೈಡೆಡ್ ಬೈ N1 ಪ್ಲಸ್ N2. ಸೊ N1 ವ್ಯಾಲ್ಯೂ ಏನಿರೋದು ನನಗೆ 900 ಇದೆ. P1 ವ್ಯಾಲ್ಯೂ ಏನಿರೋದು ನನಗೆ? P1 ವ್ಯಾಲ್ಯೂ 0.20 ಪ್ಲಸ್ N2 ವ್ಯಾಲ್ಯೂ ಏನಿದೆ ನನಗೆ 1600. P2 ವ್ಯಾಲ್ಯೂ ಏನಿರೋದು ನನಗೆ 0.185 ಹೋಲ್ ಡಿವೈಡೆಡ್ ಬೈ N1 ವ್ಯಾಲ್ಯೂ ಇಸ್ 900 ಪ್ಲಸ್ N2 ವ್ಯಾಲ್ಯೂ ಇಸ್ 1600. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ವ್ಯಾಲ್ಯೂ ಬರುತ್ತೆ. ಸೊ 900 ಇಂಟು 0.20 ಪ್ಲಸ್ 1600 ಇಂಟು 0.185. ಸೊ ವ್ಯಾಲ್ಯೂ ಎಷ್ಟು ಬಂತು? 476. ಸೊ ನ್ಯೂಮರೇಟರ್ ಅಲ್ಲಿ 476 ಬಂದಿದೆ. ನೆಕ್ಸ್ಟ್ 1600 ಪ್ಲಸ್ 900. ಸೊ ದ ವ್ಯಾಲ್ಯೂ ವಿಲ್ ಬಿ 2500. ವ್ಯಾಲ್ಯೂ ಏನಾಗುತ್ತೆ? P ವಿಲ್ ಬಿ ಈಕ್ವಲ್ ಟು 476 ಹೋಲ್ ಡಿವೈಡೆಡ್ ಬೈ 2500. ವ್ಯಾಲ್ಯೂ ಈಸ್ 0.1904. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ P. ಸೊ Q ವ್ಯಾಲ್ಯೂ ಏನಾಗಿರುತ್ತೆ? Q ವಿಲ್ ಬಿ ಈಕ್ವಲ್ ಟು 1 ಮೈನಸ್ P. ಇದೇ ಅಲ್ವಾ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದಿದ್ದು. ಸೊ Q ವಿಲ್ ಬಿ ಈಕ್ವಲ್ ಟು 1 ಮೈನಸ್ P ವ್ಯಾಲ್ಯೂ ಏನಿದೆ? 0.1904. ಸೊ ವ್ಯಾಲ್ಯೂ ಏನಾಗುತ್ತೆ? Q ವ್ಯಾಲ್ಯೂ 1 ಮೈನಸ್ 0.1904.
ಸೊ ವ್ಯಾಲ್ಯೂ ಎಷ್ಟು ಬಂತು ನನಗೆ 0.8096 ಬಂತು. ಸೊ ಕ್ಯೂ ವ್ಯಾಲ್ಯೂ ಈಸ್ 0.8096, ಪಿ ವ್ಯಾಲ್ಯೂ ಈಸ್ 0.1904. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಎರರ್ ಇ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಎರರ್, ಸೊ ಎರರ್ ಇನ್ ಫಾರ್ಮುಲಾ ಏನು, ರೂಟ್ ಆಫ್ ಪಿ ಇಂಟು ಕ್ಯೂ ಇಂಟು 1/n1 ಪ್ಲಸ್ 1/n2. ಸೊ ಈ ಫಾರ್ಮುಲಾ ನೀಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಯಾವ್ದಾದ್ಮೇಲೆ ಯಾವುದು, ಫಸ್ಟ್ n1 p1, n2 p2 ನ ಕ್ಯಾಲ್ಕುಲೇಟ್ ಮಾಡಿ, ಟೋಟಲ್ ಪಿ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪಿ ಗೊತ್ತಾಯ್ತು ಅಂತಂದ್ರೆ ಕ್ಯೂ ಅನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಆಮೇಲೆ ಎರರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ವ್ಯಾಲ್ಯೂಸ್ ಅನ್ನ. ರೂಟ್ ಆಫ್ ಪಿ ವ್ಯಾಲ್ಯೂ ಎಷ್ಟಿರೋದು ನನಗೆ, ಪಿ ವ್ಯಾಲ್ಯೂ 0.1904, 0.1904. ನೆಕ್ಸ್ಟ್ ಕ್ಯೂ ವ್ಯಾಲ್ಯೂ ಏನಿರೋದು 0.8096. ನೆಕ್ಸ್ಟ್ ಇಂಟು 1 ಡಿವೈಡೆಡ್ ಬೈ n1 ವ್ಯಾಲ್ಯೂ ಇಸ್ 900 ಪ್ಲಸ್ 1 ಡಿವೈಡೆಡ್ ಬೈ n2 ವ್ಯಾಲ್ಯೂ ಇಸ್ 1600. ಸೊ ಇದೇ ಅಲ್ವಾ ಇರೋದು, n1 ವ್ಯಾಲ್ಯೂ ಇಸ್ 900, n2 ವ್ಯಾಲ್ಯೂ ಇಸ್ 1600. ಫಸ್ಟ್ 1/900 ಪ್ಲಸ್ 1/1600 ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. 1 ಡಿವೈಡೆಡ್ ಬೈ 900 ಪ್ಲಸ್ 1 ಡಿವೈಡೆಡ್ ಬೈ 1600. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, E will be equal to root of 0.1904 into 0.8096 into 1.736 into 10 power minus 3. ಸರಿನಾ? ಈಗ ಇದಷ್ಟು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಹಾಕಿ ರೂಟ್ ಹಾಕ್ರಿ. ಫಸ್ಟ್ ರೂಟ್ ಆಫ್ 0.1904 into 0.8096 into 1.736 into 10 power minus 3. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ, ಈ ವ್ಯಾಲ್ಯೂ ಈಸ್ 6.132 into 10 power minus 4. ಸೊ ನನಗೆ ಎರರ್ ವ್ಯಾಲ್ಯೂ ಸಿಕ್ತು ಎಷ್ಟು, 6.132 into 10 power minus 4. ನನಗೆ ಬೇಕಾಗಿರೋದೇನು, ಝಡ್ ವ್ಯಾಲ್ಯೂ ಬೇಕು. ಸೊ ಝಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಝಡ್ ವಿಲ್ ಬಿ ಈಕ್ವಲ್ ಟು P1 minus P2 whole divided by E. ಸೊ P1 minus P2 whole divided by E. P1 ವ್ಯಾಲ್ಯೂ ಏನಿರೋದು ನನಗೆ 0.20 ಮೈನಸ್ P2 ವ್ಯಾಲ್ಯೂ ಏನಿರೋದು ನನಗೆ 0.185 ವೋಲ್ ಡಿವೈಡೆಡ್ ಬೈ ಎರರ್ ವ್ಯಾಲ್ಯೂ ಎಷ್ಟಿರೋದು 6.132 ಇಂಟು 10 ಪವರ್ ಮೈನಸ್ 4. ಸೊ ಅಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಹಾಕಿ. 0.20 ಮೈನಸ್ 0.185 ವೋಲ್ ಡಿವೈಡೆಡ್ ಬೈ 6.132 ಇಂಟು 10 ಪವರ್ ಮೈನಸ್ 4. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 0.1999 ಅಂತ ಬರುತ್ತೆ, 0.1999 ಅಂತ ಬರುತ್ತೆ. ಸೊ ಇದ್ರದ್ದು ಕನ್ಕ್ಲೂಷನ್ ಅನ್ನ ನಾನು ಇಲ್ಲಿ ಬರೀತಾ ಹೋಗ್ತೀನಿ, ಸರಿನಾ? ಸೊ ಫಸ್ಟ್ ಈ ಪಾರ್ಟ್, ನೆಕ್ಸ್ಟ್ ಆ ಪಾರ್ಟ್ ಬರ್ದು ಆಮೇಲೆ ಇಲ್ಲಿ ಕನ್ಕ್ಲೂಷನ್ ಪಾರ್ಟ್ ಅನ್ನ ಬರೀತಾ ಹೋಗಿ, ಸರಿನಾ? ಸ್ಕ್ರೀನ್ ಶಾಟ್ ತಕ್ಕೋಬೇಕಾದ್ರೆ ಗೊತ್ತಿರಬೇಕು. ಸೊ ಝಡ್ ವ್ಯಾಲ್ಯೂ ಏನ್ ಬರ್ತಾ ಇದೆ ನನಗೆ, ಝಡ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 0.1999 ಅಂತ ಬರ್ತಾ ಇದೆ. ಈಗ ನನಗೆ ಎರಡು ವ್ಯಾಲ್ಯೂಗಳು ಗೊತ್ತಿರಬೇಕು. ಸೊ ಇದನ್ನೇನು ಬರ್ಕೊಳಕ್ ಹೋಗ್ಬೇಡ್ರಿ, ಎರಡು ವ್ಯಾಲ್ಯೂಗಳು ಗೊತ್ತಿರಬೇಕು. ಅವ್ರೇನಾದ್ರೂ ಕೂಡ 5% ಸಿಗ್ನಿಫಿಕೆನ್ಸ್ ಲೆವೆಲ್ ಅಂತ ಏನಾದ್ರೂ ಕೇಳಿದ್ರೆ ನಮಗೆ ವ್ಯಾಲ್ಯೂ ಎಷ್ಟು, 1.96. ಏನಾದ್ರೂ 1% ಸಿಗ್ನಿಫಿಕೆಂಟ್ ಲೆವೆಲ್ ಅಂತ ಕೇಳಿದ್ರೆ ಇಟ್ ವಿಲ್ ಬಿ 2.58. ಸೊ ಈ ಎರಡು ವ್ಯಾಲ್ಯೂಗಳು ನಿಮಗೆ ಒಂಥರ ಮೆಮೊರೈಸ್ ಆಗಿರಬೇಕು. 5% ಲೆವೆಲ್ ಅಂತ ಕೇಳಿದ್ರೆ 1.96, ಅದಕ್ಕಿಂತ ಕಡಿಮೆ ಏನಾದ್ರೂ ಇದ್ರೆ ನಾವು ಆ ಒಂದು ಹೈಪೋಥಿಸಿಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ. ಅಕ್ಸೆಪ್ಟ್ ಆಯ್ತು ಅಂತಂದ್ರೆ ಏನು ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇಲ್ಲ, ಗೊತ್ತಾಯ್ತಾ? ಏನು ಏನಾದ್ರೂ 5% ಲೆವೆಲ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಾಗ 1.96 ಗಿನ್ನ ಝಡ್ ವ್ಯಾಲ್ಯೂ ಕಡಿಮೆ ಇತ್ತು ಅಂತಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ ಆ ಹೈಪೋಥಿಸಿಸ್ ಅನ್ನ. ಆ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಿದೆ ಅಂತಂದ್ರೆ ಏನು ಕೂಡ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇಲ್ಲ ಅಂತ ಬರಿಬಹುದು. ಅದೇ ಏನಾದ್ರೂ ಕೂಡ 1.96 ಗಿನ್ನ ಜಾಸ್ತಿ ಇತ್ತು ಅಂದ್ರೆ ಅದು ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆಯ್ತು ಅಂತಂದ್ರೆ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇದೆ ಅಂತ ಬರಿಬೇಕಾಗತ್ತೆ. ಇಲ್ಲಿ ನೀವು ನೋಡಿದ್ರೆ 5% ಲೆವೆಲ್ ಅನ್ನ ಕೊಟ್ಟಿರೋದು 1.96 ಗಿನ್ನ ಕಡಿಮೆ ಇದ್ರೆ ನಾನೇನಂತ ಕನ್ಕ್ಲೂಡ್ ಮಾಡ್ಬೋದು, ನಾವು ಇದು ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಅಂತ ಕನ್ಕ್ಲೂಡ್ ಮಾಡ್ಬೋದು ಅಕ್ಸೆಪ್ಟ್ ಮಾಡ್ಕೊಂಡು. ಸೊ 0.1999 ಬಂದಿದೆ, ವಿಚ್ ಈಸ್ ಗ್ರೇಟರ್, ವಿಚ್ ಈಸ್ ಲೆಸ್ ದೆನ್ 1.96. ಸೊ ವ್ಯಾಲ್ಯೂ ಎಷ್ಟಿರೋದು 1.96, ಸರಿನಾ? 0.196 ಅಲ್ಲ, ಇಲ್ಲಿ 0.1999 ಇರೋದು. ಸೊ 0.1999 ಈಸ್ ಲೆಸ್ ದೆನ್ 1.96. ಏನಾದ್ರೂ ಕೂಡ ಝಡ್ ವ್ಯಾಲ್ಯೂ ಈ ವ್ಯಾಲ್ಯೂಗಿನ್ನ ಕಡಿಮೆ ಐತೆ ಅಂತಂದ್ರೆ ಈ ಒಂದು ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗುತ್ತೆ. ಸೊ ಬರೀರಿ, ಸಿನ್ಸ್ ದಿ ಝಡ್ ವ್ಯಾಲ್ಯೂ ಈಸ್ ಲೆಸ್ ದೆನ್ 1.96, ದಿ ಹೈಪೋಥಿಸಿಸ್ ಈಸ್ ಅಕ್ಸೆಪ್ಟೆಡ್. ದಿ
hypothesis is accepted at 5% significant level. ಸರಿನಾ? ಆಮೇಲೆ ಇನ್ನೇನಂತ ಕನ್ಕ್ಲೂಡ್ ಮಾಡ್ಬೋದು, thus there is no significant difference between two city ಅಂತ ಹಾಕ್ರಿ ಅಷ್ಟೇ. 2 cities A and B at level 5% ಅಂತ ಬರೀರಿ ಅಷ್ಟೇ ಸಾಕು. ಸರಿನಾ? ಏನಾಗ್ತಾ ಇದೆ, ಏನಾದ್ರೂ ಕೂಡ 5% ಅಂತ ಕೊಟ್ರೆ 1.96 ಗಿನ್ನ ಝಡ್ ವ್ಯಾಲ್ಯೂ ಕಡಿಮೆ ಐತೆ ಅಂತಂದ್ರೆ ಆ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗುತ್ತೆ. ಆ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗಿದೆ ಅಂತಂದ್ರೆ ಏನು ಕೂಡ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇಲ್ಲ ಅಂತ ಬರಿಬಹುದು. ಅದೇ ಏನಾದ್ರೂ ಕೂಡ ಇದಕ್ಕಿಂತ ಜಾಸ್ತಿ ಇದ್ರೆ ಝಡ್ ವ್ಯಾಲ್ಯೂ ರಿಜೆಕ್ಟ್ ಆಗ್ಬಿಟ್ಟು ಹೈಪೋಥಿಸಿಸ್ ಡಿಫರೆನ್ಸ್ ಇದೆ ಅಂತ ಬರಿಬೇಕಾಗ್ತಿತ್ತು. ಏನಾದ್ರೂ 1% ಲೆವೆಲ್ ಅಂತ ಕೇಳಿದ್ರೆ 2.58 ಗಿನ್ನ ಝಡ್ ವ್ಯಾಲ್ಯೂ ಕಡಿಮೆ ಇದ್ರೆ ಅಕ್ಸೆಪ್ಟ್, ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ರಿಜೆಕ್ಟ್ ಮಾಡ್ತೀವಿ. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ಡಿಫ್ರೆಂಟ್ ಸಾಲ್ವ್ ಮಾಡ್ತಾ ಹೋದಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಸೊ ಆ ವಿಡಿಯೋ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.